ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದು ನನ್ನ ಎರಡನೇ ಕಥೆ, ನನಗಾಗಿ ಬಂದ ಕಥೆಯ ಮುಂದುವರೆದ ಭಾಗ. ಪ್ಲೀಸ್ ನೋಡಿ, ಕೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ. ಪ್ಲೀಸ್ ಹಾಗೆ ಮಾಡಬೇಡಿ. ನಿಮಗೆ ನಾನು ಬರ್ತಿರೋ ಇನ್ನೂ ಕಥೆಗಳನ್ನ ಕೇಳೋ ಆಸೆ, ಇಂಟ್ರೆಸ್ಟು ಇದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ಗೊತ್ತಿರೋರಿಗೂ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಪ್ಲೀಸ್. ಭವಾನಮ್ಮನವರಿಗಂತೂ ತುಂಬ ಗಾಬರಿಯಾಯಿತು. ಪುಟ್ಟ, ನಾನು ನೋಡಬೇಕು ನನ್ನ ಮಗನ್ನ, ಅವನ ರೂಮಿಗೆ ಕರ್ಕೊಂಡು ಹೋಗು ಎಂದಿದ್ದರು ವಿಶಾಖ ಹತ್ತಿರ. ಅಲ್ಲಿಯೇ ಕುಳಿತಿದ್ದ ಮಗಳು ಮೊಮ್ಮಗಳತ್ತ ಕಣ್ಣು ಕೂಡ ಹಾಯಿಸಲಿಲ್ಲ ಅವರು. ವಿಧಾನ್ ಕೂಡ ಎಂದೂ ಅವರ ರೂಮಿನತ್ತ ತಲೆ ಹಾಕದವನು ಇಂದು ಅತ್ತ ಓಡಿದ್ದ. ತನ್ನ ಅಪ್ಪಾಜಿಯನ್ನು ಎಂದೂ ಆ ಸ್ಥಿತಿಯಲ್ಲಿ ನೋಡದಿರದವನಿಗೆ ಅವರನ್ನು ನೋಡಿ ದುಃಖವಾಯಿತು. ಅವರ ವೀಲ್ಚೇರ್ನತ್ತ ಓಡಿದ. ತನ್ನ ತಂದೆಯನ್ನು ಯಾವತ್ತೂ ಆ ಸ್ಥಿತಿಯಲ್ಲಿ ನೋಡದವನಿಗೆ ಇಂದು ಅವರನ್ನು ನೋಡಿ ಬಹಳ ನೋವಾಗಿತ್ತು. ಅವರ ಮುಖವನ್ನು ನೇರವಾಗಿ ನೋಡದೆ ಯಾವುದೋ ಕಾಲವಾಗಿ ಬಿಟ್ಟಿತ್ತು ಅವನು. ಇಂತಹ ಸ್ಥಿತಿಯಲ್ಲಿ ಅವರನ್ನು ನೋಡಬೇಕಾಗಿ ಬಂದಿರುವುದು ಅವನ ದುರದೃಷ್ಟ. ತಮ್ಮ ವೀಲ್ಚೇರ್ ಮೇಲೆಯೇ ಕುಳಿತು ಹಿಂದೆ ತಲೆಯಾನಿಸಿ ಕಣ್ಣು ಮುಚ್ಚಿದ್ದರು ಕಾರ್ಯಪ್ಪನವರು. ಅವರನ್ನೇ ನೋಡಿದ. ನಿಧಾನಕ್ಕೆ ಅವರ ಹತ್ತಿರ ಬಂದು ಅವರ ಹಣೆ ಮುಟ್ಟಿದ್ದ. ಬೆಚ್ಚಿ ಕೈ ಹಿಂದಕ್ಕೆ ಎಳೆದುಕೊಂಡಿದ್ದ ವಿಧಾನ್. ಕೆಂಡದಂತೆ ಸುಡುತ್ತಿತ್ತು ಅವರ ಮೈ. ಅಷ್ಟು ಹೊತ್ತಿಗೆ ಭವಾನಮ್ಮನವರನ್ನು ಕರೆದುಕೊಂಡು ಅಲ್ಲಿಗೆ ಬಂದಿದ್ದಳು ವಿಶಾಖ. ಲಲಿತಮ್ಮ, ವಿಭಾ ಕೂಡ ಎಲ್ಲರೂ ಹೋಗುವಾಗ ತಾವು ಹೋಗದೇ ಇದ್ದರೆ ಸರಿಯಿರಲ್ಲ ಎಂದು ಅವರೂ ಬಂದಂತಿದ್ದರು ಕಾಟಾಚಾರಕ್ಕೆ. ಗೋಪಿಗೆ ಇಲ್ಲಿ ನಡೆದ ಯಾವುದೇ ವಿದ್ಯಮಾನದ ಅರಿವಿರಲಿಲ್ಲ. ಅವನು ಏನನ್ನೋ ತರಲು ಹಿತ್ತಲಿಗೆ ಹೋಗಿದ್ದ. ಬಂದು ನೋಡಿದರೆ ಯಾರೂ ಕಾಣಲಿಲ್ಲ. ತನ್ನ ಅಣ್ಣನ ರೂಮಿನ ಕಡೆ ಹೋಗುತ್ತಿದ್ದ ಲಲಿತಮ್ಮನವರನ್ನು ನೋಡಿ ಅವನೂ ಅತ್ತ ಬಂದಿದ್ದ. ಅಜ್ಜಮ್ಮ, ಏನು ಇಲ್ಲಿದ್ದೀರಿ ಎಲ್ರೂ? ಊಟ ಮಾಡ್ದಂಗೆ ಬಂದ್ಬಿಟ್ಟಿದ್ದೀರಲ್ಲ. ಅಣ್ಣ ಆಗ್ಲೆಯ ಬಂದು ಕೂತಿತ್ತಲ್ಲ, ನಾನು ಹಿತ್ಲಗಂಟ ಹೋಗ್ಬರೋ ಹೊತ್ತಿಗೆ ಯಾರೂ ಇಲ್ವೇ ಇಲ್ಲ ಎನ್ನುತ್ತಾ ಕಾರ್ಯಪ್ಪನವರ ಕಡೆ ನೋಡಿದವ. ಅಣ್ಣ ಇನ್ನೂ ಮಲಗವ್ರಲ್ಲ, ನೀವೂ ಎಬ್ಸದ್ ಬಿಟ್ಬಿಟ್ಟು ಸುತ್ತಲುವೇ ನಿಂತ್ಕೊಂಡು ನೋಡ್ತಾ ಇದ್ದೀರಲ್ಲ ಎಂದಿದ್ದ ಗೋಪಿ. ಅವನ ಮಾತು ಕೇಳಿ ಭವಾನಮ್ಮನವರ ಅಳು ಜಾಸ್ತಿ ಆಗಿತ್ತು. ಯಾಕೆ ಅಳ್ತಿದ್ದೀರ ಅಜ್ಜಮ್ಮ, ಏನಾಯಿತು ಅಂದಿದ್ದ ಅವನು ಏನೂ ಅರ್ಥವಾಗದೆ. ಗೋಪಿ, ನಿನ್ನ ಅಣ್ಣಂಗೆ ಜ್ವರ ಇದೆ ಕಣೋ, ಎಚ್ಚರ ಇಲ್ಲ ಅವನಿಗೆ ಎಂದರು ಅಳುತ್ತಲೇ. ಅಯ್ಯೋ, ಬೆಳಗ್ಗೆ ಚೆನ್ನಾಗೇ ಇದ್ರಲ್ಲ ಅಣ್ಣ, ಏನಾಯಿತು ಇಷ್ಟು ಬೇಗ ಎಂದಿದ್ದ ಗಾಬರಿಯಾಗಿ. ವಿಧಾನ್ಗೆ ಅಪ್ಪಾಜಿಯನ್ನು ಆ ಸ್ಥಿತಿಯಲ್ಲಿ ನೋಡಿ ಏನು ಮಾಡಬೇಕೆಂದು ತಲೆಯೇ ಓಡದಂತಾಗಿತ್ತು. ಮನುಷ್ಯ ಎಷ್ಟೇ ಧೈರ್ಯವಂತನಾಗಿರಲಿ, ತನ್ನವರಿಗೆ ಏನಾದರೂ ತೊಂದರೆಯಾದಾಗ ಅವರಿಗೆ ಇರುವ ಧೈರ್ಯ ಕೂಡ ಕುಗ್ಗಿ ಹೋಗುತ್ತದೆ. ಇವನಿಗೂ ಹಾಗೆಯೇ ಆಗಿತ್ತು. ಅಜ್ಜಿಯನ್ನು ಅಲ್ಲಿಯೇ ಕೂರಿಸಿದ ವಿಶಾಖ, ಸರ್ ಅದು ಎಂದು ನಿಧಾನವಾಗಿ ಉಸಿರಿದ್ದಳು. ಎಚ್ಚೆತ್ತವನು ಏನು ಎನ್ನುವಂತೆ ಅವಳ ಮುಖವನ್ನೇ ನೋಡಿದ. ಅವನ ಅಮಾಯಕ ನೋಟ ನೋಡಿದವಳಿಗೆ ಪಾಪ ಎನ್ನಿಸಿತ್ತು ಅವನ ಮನಸ್ಥಿತಿ ಅರ್ಥವಾಗಿ. ನಾನು ಹೋಗಿ ತಣ್ಣೀರು ತರ್ತೀನಿ ಸರ, ತಣ್ಣೀರ್ದು ಪಟ್ಟಿ ಹಾಕ್ತೇನೆ ಅಪ್ಪ ಅವ್ರಿಗೆ. ನೀವು ಅವರನ್ನು ಹಾಸಿಗೆನಾಗ ಮಲಗಿಸಿ ಡಾಕ್ಟರ್ಗೆ ಕಾಲ್ ಮಾಡ್ರಿ. ಅವರು ಬರೋ ಮಟ್ಟ ನಾನು ಅಪ್ಪ ಅವ್ರಿಗೆ ತಣ್ಣೀರು ಪಟ್ಟಿ ಹಾಕ್ತೇನೆ ಎಂದಳು ವಿಶಾಖ. ಅವಳ ಸಮಯೋಚಿತ ಸಲಹೆಗೆ ಮನಸ್ಸಿನಲ್ಲಿಯೇ ಧನ್ಯವಾದ ಹೇಳಿದ್ದ ವಿಧಾನ್. ಅವನಿಗೆ ಈ ಸಂದರ್ಭದಲ್ಲಿ ಏನೂ ಹೊಳೆದಿರಲಿಲ್ಲ. ಭವಾನಮ್ಮನವರಿಗೂ ಅವಳ ಸಲಹೆ ಸರಿ ಎನ್ನಿಸಿತು. ಹೌದು ಕಣೋ ದೊರೆ, ಪುಟ್ಟಮ್ಮ ಹೇಳಿದ್ದು ಸರಿಯಾಗಿದೆ. ಮೊದಲು ನೀನು ಅವನನ್ನು ಹಾಸಿಗೆ ಮೇಲೆ ಮಲಗಿಸು ಎಂದರು. ಲಲಿತಮ್ಮ, ವಿಭಾ ಒಂದೂ ಮಾತಾಡದೆ ಮುಖ ಸಿಂಡಿರಿಸಿಕೊಂಡು ಅಲ್ಲಿಯೇ ನಿಂತಿದ್ದರು. ವಿಶಾಖ ಅಡುಗೆ ಮನೆಯ ಕಡೆ ಓಡಿದಳು. ಗೋಪಿ ಕಾರ್ಯಪ್ಪನವರ ವೀಲ್ಚೇರನ್ನು ಹಿಡಿದುಕೊಂಡರೆ ವಿಧಾನ್ ಅನಾಮತ್ತು ಅವರನ್ನು ಎತ್ತಿ ಬೆಡ್ ಮೇಲೆ ಮಲಗಿಸಿ ಅವರ ತಲೆಯನ್ನು ತನ್ನ ತೊಡೆಯ ಮೇಲೆ ಹಾಕಿಕೊಂಡಿದ್ದ. ಅವರ ಬಳಲಿದ ಮುಖ ನೋಡಿ ಅವನ ಕಣ್ಣು ತುಂಬಿ ಬಂದಿತ್ತು. ತನ್ನ ತೊಡೆಯ ಮೇಲಿದ್ದ ಅವರ ಮುಖವನ್ನೇ ಕಣ್ತುಂಬಿಕೊಂಡು ಎವೆಯಿಕ್ಕದೇ ನೋಡಿದ ವಿಧಾನ್. ವಯಸ್ಸು ಅವರ ಮೇಲೆ ತನ್ನ ಪ್ರಾಬಲ್ಯ ಮೆರೆದಿತ್ತು. ಕಂಗಳು ಆಳಕ್ಕೆ ಹೋಗಿದ್ದವು. ಮುಖದ ತುಂಬ ಕುರುಚಲು ಬಿಳಿಯ ಗಡ್ಡ. ಒಂದು ಕಾಲದಲ್ಲಿ ಆಕರ್ಷಕವಾಗಿದ್ದ ಅವರ ಮುಖ ಈಗ ಸುಕ್ಕುಗಟ್ಟುತ್ತಿತ್ತು. ಅವರದು ದೃಢಕಾಯ. ವಿಧಾನ್ನಂತೆಯೇ ಈಗ ದೇಹ ಕೂಡ ಸಣ್ಣದಾಗಿತ್ತು. ಕಣ್ಣೀರು ಕೆನ್ನೆಯ ಮೇಲಿಳಿಯಿತು. ತನಗಾಗಿಯೇ ಇರುವ ತನ್ನವರು ಎಂದರೆ ಅದು ಇಬ್ಬರೇ. ಒಬ್ಬರು ಮುದುಕಮ್ಮ, ಇನ್ನೊಬ್ಬರು ಅಪ್ಪಾಜಿ. ನಾನು ಇವರೊಡನೆ ಮಾತನಾಡದೇ ಇರಬಹುದು, ಆದರೆ ಇವರೆಂದರೆ ನನಗೆ ನನ್ನ ಜೀವ. ಇವರಿಗೂ ನಾನೆಂದರೆ ಅಷ್ಟೇ ಪ್ರಾಣ. ತನಗಾಗಿಯೇ ಅವರು ಇಷ್ಟೊಂದು ಕಷ್ಟದ ನಡುವೆಯೂ ನಗುನಗುತ್ತಾ ಇರುವುದು ಎಂಬುದು ಅವನಿಗೂ ತಿಳಿದ ವಿಷಯವೇ. ನನಗೇನು ಇವರ ಮೇಲೆ ದ್ವೇಷವಿಲ್ಲ. ಆ ಹೆಂಗಸನ್ನು ಇಲ್ಲಿ ತಂದು ಕೊಂಡರಲ್ಲ, ನನ್ನ ಮಾತಿಗೂ ಬೆಲೆ ಕೊಡದೆ ಎನ್ನುವ ಕೋಪ ಅಷ್ಟೇ.
ಅವರ ಕೂದಲನ್ನು ಮೇಲೆ ಹಾಕುತ್ತಲೇ ಯೋಚಿಸುತ್ತಿದ್ದ ವಿಧಾನ್ ಅವನ ಹೆಗಲ ಮೇಲೆ ಕೈ ಇರಿಸಿ, ದೊರೆ, ಡಾಕ್ಟರ್ಗೆ ಕಾಲ್ ಮಾಡು, ಬೇಗ ಬಂದರೆ ಒಳ್ಳೆಯದು ಎಂದಿದ್ದರು ಭವಾನಮ್ಮ. ಎಚ್ಚೆತ್ತವನು ಅವರ ತಲೆಯನ್ನು ದಿಂಬಿನ ಮೇಲಿರಿಸಿ ತಮ್ಮ ಫ್ಯಾಮಿಲಿ ಡಾಕ್ಟರ್ಗೆ ಫೋನ್ ಮಾಡಿದ್ದ. ನೋಡುತ್ತಿದ್ದ ಅಮ್ಮ ಮಗಳಿಗೆ ಎಲ್ಲವೂ ನಾಟಕದಂತೆಯೇ ಕಾಣುತ್ತಿದ್ದವು. ಏನಿಷ್ಟು ಚಿಕ್ಕ ವಿಷಯಕ್ಕೆ ಹಿಂಗಾಡ್ತಾರಲ್ಲ ಮಮ್ಮಿ, ಯಾರಿಗೂ ಜ್ವರನೇ ಬರಲ್ವಾ? ತನ್ನ ತಾಯಿಯ ಕಿವಿಯಲ್ಲಿ ಪಿಸುಗುಟ್ಟಿದ್ದಳು ವಿಭಾ. ಈ ಜನರ ನಾಟಕ ಬೇಬಿ, ಇದೊಂದು ನಾಟಕದ ಕಂಪನಿ, ಇದಕ್ಕೆ ಇನ್ನೊಂದು ಬಂದು ಸೇರಿಕೊಂಡಿದೆ ಅಷ್ಟೇ. ನೋಡಿ ನೋಡಿ ನನ್ನ ಕಣ್ಣು ಹೋಯ್ತು ಕಣೆ ಇವರ ನಾಟಕನ ಎಂದು ಪಿಸುಗುಟ್ಟಿ ಮುಖ ಸಿಂಡಿರಿಸಿದ್ದರು ಲಲಿತಮ್ಮ. ವಿಧಾನ್ ಮತ್ತೆ ಬಂದವನು ಅವರ ತಲೆಯ ಹತ್ತಿರವೇ ಕುಳಿತು ಅವರ ತಲೆಯನ್ನು ತನ್ನ ತೊಡೆಯ ಮೇಲೆ ಹಾಕಿಕೊಂಡ. ವಿಶಾಖ ತಣ್ಣೀರು ತಂದಿದ್ದಳು ಒಂದು ತಟ್ಟೆಯಲ್ಲಿ. ಗೋಪಿಯಂತೂ ಕಣ್ಣು ತುಂಬಿಕೊಂಡು ಏನೂ ಮಾಡಲು ತೋಚದೆ ಅಲ್ಲಿಯೇ ಪ್ರತಿಷ್ಠಾಪನೆಯಾಗಿದ್ದ. ಅವನ ಬಳಿಗೆ ಬಂದವಳು, ಅದು ಅಣ್ಣ, ನನಗೆ ಒಂದು ಬಟ್ಟಿ ಬೇಕ್ರಿ, ಅಪ್ಪ ಅವ್ರಿಗೆ ತಣ್ಣೀರು ಪಟ್ಟಿ ಹಾಕಕ್ಕ ಎಂದಿದ್ದಳು ನಿಧಾನವಾಗಿ. ಅವಳ ಮಾತಿಗೆ ಅವಳ ಕಡೆ ತಿರುಗಿದವನು, ಹಾಂ ಏನಂದ್ರಿ ಎಂದ. ಅವನಿಗೆ ಲಕ್ಷ್ಯವೇ ಹೋಗಿರಲಿಲ್ಲ ಅವಳ ಮಾತಿನ ಕಡೆಗೆ. ಚಿಂತೆಯಲ್ಲಿದ್ದವನಿಗೆ ಅದು, ಏ ಗೋಪಿ, ಹುಡುಗಿ ಬಟ್ಟೆ ಕೊಡೋಕೆ ಹೇಳ್ತಿದ್ದಾಳೆ, ಇವರ ಕಬೋರ್ಡಲ್ಲಿ ಇರೋ ಒಂದು ಮೆತ್ತಗಿನ ಕಾಟನ್ ಬಟ್ಟೆ ತೆಗೆದು ಕೊಡು ಅವಳಿಗೆ ಎಂದಿದ್ದ ವಿಧಾನ್. ಅಂತಹ ಸಮಯದಲ್ಲಿಯೂ ಅವನಿಗೆ ಅವಳ ಮಾತಿನ ಮೇಲೆ ಗಮನವಿತ್ತು. ಮುಖ್ಯವಾಗಿ ಅರ್ಥ ಆಗಿತ್ತು ಅವಳ ಮಾತು. ಹೌದಾ, ಆಯಿತು ಅಕ್ಕ, ಬನ್ನಿ ಈ ಕಡಿಕೆ ಎಂದವನು ಒಂದು ಬಟ್ಟೆಯನ್ನು ತೆಗೆದು ಅವಳ ಕೈಗೆ ಇಟ್ಟಿದ್ದ. ಕಾರ್ಯಪ್ಪನವರ ಕಾಟ್ ಪಕ್ಕ ಒಂದು ಸ್ಟೂಲ್ ಮೇಲೆ ಕುಳಿತುಕೊಂಡಳು ವಿಶಾಖ. ತಣ್ಣೀರಿನಲ್ಲಿ ಬಟ್ಟೆ ಎದ್ದಿ ಹಿಂಡಿ ಅವರ ಹಣೆಯ ಮೇಲೆ ಹಾಕಿದ್ದಳು. ವಿಧಾನ್ ಅವಳ ಕಾರ್ಯವೈಖರಿಯನ್ನೇ ನೋಡುತ್ತಾ ತನ್ನ ತೊಡೆಯ ಮೇಲಿದ್ದ ತಂದೆಯನ್ನು ಸವರುತ್ತಾ ಕುಳಿತು ಬಿಟ್ಟಿದ್ದ. ಬಟ್ಟೆ ಕ್ಷಣ ಮಾತ್ರದಲ್ಲಿ ಒಣಗಿ ಹೋಗುತ್ತಿತ್ತು. ಮತ್ತೆ ಒದ್ದೆ ಮಾಡಿ ಹಣೆಗೆ ಇಡುತ್ತಿತ್ತು ಹುಡುಗಿ. ಅಷ್ಟು ಹೊತ್ತಿಗೆ ಡಾಕ್ಟರ್ ಕೂಡ ಬಂದಿದ್ದರು. ಬನ್ನಿ ಡಾಕ್ಟರ್ ಎನ್ನುತ್ತಾ ಎದ್ದಿದ್ದ ಅವರ ತಲೆಯನ್ನು ದಿಂಬಿನ ಮೇಲಿಟ್ಟು ವಿಧಾನ್. ಹೇ ಯಂಗ್ ಮ್ಯಾನ್, ಹೌ ಆರ್ ಯು ಮೈ ಬಾಯ್? ಏನಿದು ಅಂಕಲ್ ಅನ್ನೋದು ಬಿಟ್ಟು ಡಾಕ್ಟರ್ ಅಂದ್ಕೊಂಡು ಐ ಡೋಂಟ್ ಲೈಕ್ ದಿಸ್ ಎನ್ನುತ್ತಾ ಅವನ ಬೆನ್ನಿಗೆ ತಮ್ಮ ಕೈಯಿಂದ ಬಡಿದಿದ್ದರು ಅವರು. ಸಾರಿ ಅಂಕಲ್, ಅದು ಏನೋ ಯೋಚಿಸಿಕೊಂಡು ಎಂದಿದ್ದ ವಿಧಾನ್. ಐ ಅಂಡರ್ಸ್ಟ್ಯಾಂಡ್, ಇಟ್ಸ್ ಓಕೆ ವಿಧು ಎನ್ನುತ್ತಾ ಅತ್ತ ನಡೆದಿದ್ದರು ಡಾಕ್ಟರ್ ರಂಗನಾಥ್. ಏನಾಯಿತು ನನ್ನ ಫ್ರೆಂಡ್ಗೆ, ಯಾವಾಗಿನಿಂದ ಜ್ವರ? ಹೂ ಇಸ್ ದಿಸ್ ಪ್ರಿಟಿ ಡಾಲ್ ಎನ್ನುತ್ತಾ ಕಾರ್ಯಪ್ಪನವರ ಬಳಿ ಬಂದಿದ್ದರು. ಒಳ್ಳೆ ಕೆಲಸ ಮಾಡಿದೆಯಾ ಮೈ ಡಾಲ್. ತಣ್ಣೀರಿನ ಬಟ್ಟೆ ಹಾಕಿದ್ದು ಜ್ವರ ಏರದೇ ಇರದಂಗೆ ತಡೆಯುತ್ತೆ. ಅವರನ್ನು ಪರೀಕ್ಷಿಸಲು ಕುಳಿತರು. ಕಿವಿಗೆ ಸ್ಟೆಥಾಸ್ಕೋಪ್ ಇಟ್ಟುಕೊಂಡು, ಹೈ ಫೀವರ್ ಇದೆ, ನನಗನ್ಸೋ ಪ್ರಕಾರ ಏನೋ ಮೆಂಟಲ್ ಸ್ಟ್ರೆಸ್ ಆಗಿದೆ ಅವನಿಗೆ, ಏನೋ ಯೋಚನೆ ಚಿಂತೆ ಮಾಡ್ದಿದ್ದಾನೆ ಅನಿಸುತ್ತೆ. ಇಲ್ಲ, ಈ ವೆದರ್ಗೂ ಹೀಗಾಗೋ ಚಾನ್ಸಸ್ ಇದೆ, ಮಳೆ ಬೇರೆ ಇದೆಯಲ್ಲ. ಯಾವುದಕ್ಕೂ ಇಂಜೆಕ್ಷನ್ ಹಾಕಿರ್ತೀನಿ, ಟ್ಯಾಬ್ಲೆಟ್ ಕೂಡ ಕೊಟ್ಟಿರ್ತೀನಿ. ಸಂಜೆ ಒಳಗೆ ಜ್ವರ ಇಳಿಯುತ್ತೆ, ನೋಡೋಣ. ಕಡಿಮೆ ಆಗಲಿಲ್ಲ ಅಂದರೆ ಫರ್ದರ್ ಟೆಸ್ಟ್ಗಳನ್ನು ಮಾಡಿಸೋಣ. ಯಾವುದಕ್ಕೂ ಬೆಟರ್, ನಾಳೆ ಒಂದ್ಸಲ ನಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಾ ವಿಧು ಎನ್ನುತ್ತಾ ಇಂಜೆಕ್ಷನ್ ಕೊಟ್ಟು ಎದ್ದಿದ್ದರು ರಂಗನಾಥ್. ಓಕೆ ಅಂಕಲ್, ಇವತ್ತೇನು ಹಾಸ್ಪಿಟಲ್ಗೆ ಕರ್ಕೊಂಡು ಬರೋದೇನು ಬೇಡ ಅಲ್ವಾ? ಎಚ್ಚರ ಬರುತ್ತಲ್ವಾ ಅವರಿಗೆ ಎಂದಿದ್ದ ಆತಂಕದಿಂದ ವಿಧಾನ್. ಇವತ್ತು ಒಂದು ದಿನ ಮನೆಯಲ್ಲೇ ಒಬ್ಸರ್ವ್ ಮಾಡೋಣ, ನಾಳೆ ಒಂದ್ಸಲ ಹಾಸ್ಪಿಟ್ಲಿಗೆ ತಂದು ಟೆಸ್ಟ್ ಮಾಡಿಸು. ಏನೂ ಆತಂಕ ಬೇಡ, ಎಚ್ಚರ ಬರುತ್ತೆ ಒಂದು ಅರ್ಧ ಗಂಟೆಯಲ್ಲಿ ಎಂದಿದ್ದರು ರಂಗನಾಥ್. ನೀನು ಯಾವಾಗ ಬಂದಿದ್ದು ಇದು ಬಾರ್ಡರಿಂದ? ಎಷ್ಟು ದಿನ ಲೀವ್ ಇದೆ? ಹೇಗಿದೆ ಲೈಫ್ ಮೈ ಡಿಯರ್ ಯಂಗ್ ಬಾಯ್ ಎಂದರು ರಂಗನಾಥ್. ನಾನು ಬಂದು 20 ಡೇಸ್ ಆಯಿತು ಅಂಕಲ್. ಲೀವ್ ಹೀಗೆ ಅಂತ ಹೇಳೋಕ್ಕಾಗಲ್ಲ ನಮಗೆ. ಮಧ್ಯದಲ್ಲೇ ಬುಲಾವ್ ಬಂದರೆ ಬಾರ್ಡರಿಂದ ಹೋಗಲೇಬೇಕಾಗುತ್ತೆ. ಅಪ್ರಾಕ್ಸಿಮೇಟ್ 6 ಮಂತ್ಸ್ ಲೀವ್ ಇದೆ ಅಂಕಲ್. ಲೈಫ್ ಲೈಫ್ ಮಸ್ಟ್ ಗೋ ಆನ್ ಅಲ್ವಾ ಅಂಕಲ್? ಯಾರಿದ್ರು, ಯಾರು ಹೋದ್ರು, ಹೇಗಿದ್ರು ಎಂದಿದ್ದ ವಿಧಾನ್ ಅರ್ಥಗರ್ಭಿತವಾಗಿ. ಯು ಆರ್ ರೈಟ್ ಮೈ ಡಿಯರ್, ಲೈಫ್ ಮಸ್ಟ್ ಬಿ ಗೋ ಆನ್. ವೇದಾಂತಿಯ ಹಾಗೆ ಮಾತಾಡ್ತಾ ಇದೆಯಲ್ಲ ಇಷ್ಟು ಚಿಕ್ಕ ವಯಸ್ಸಿಗೆ. ಎಲ್ಲ ಸರಿಯಾಗಿದೆ ತಾನೇ? ಹೌದು, ಇಲ್ಲಿದ್ದಾಳಲ್ಲ ಪ್ರಿಟಿ ಡಾಲ್, ದಟ್ ಬ್ಯೂಟಿಫುಲ್ ಗರ್ಲ್, ಹೂ ಇಸ್ ಶೀ? ಎನಿಥಿಂಗ್ ಸ್ಪೆಷಲ್ ಎಂದು ಅವನ ಕಿವಿಯಲ್ಲಿ ಪಿಸುಗುಟ್ಟಿದ್ದರು ರಂಗನಾಥ್. ಹೇ ಅಂಕಲ್, ನಥಿಂಗ್ ಲೈಕ್ ದಾಟ್. ಅವಳು ನನ್ನ ಮುದುಕಮ್ಮನನ್ನು ನೋಡ್ಕೊಳ್ಳೋಕ್ಕೆ ಬಂದಿರೋ ಹುಡುಗಿ, ನೀವು ಅಂದ್ಕೊಂಡಿರೋ ಹಾಗೆ ಏನೂ ಇಲ್ಲ ಎಂದ ಗಾಬರಿಯಿಂದ ವಿಧಾನ್. ಓ ಹೌದಾ, ನಾನೇನೋ ಅಂದ್ಕೊಂಡ್ಬಿಟ್ಟಿದ್ದೆ ಕಣೋ, ನೀನೇನು ಹೀಗೆ ಗಾಬರಿ ಆಗಿಬಿಟ್ಟೆ, ಒಳ್ಳೆ ಹುಡುಗ ಕಣೋ ನೀನು ಎಂದು ನಕ್ಕರು ಡಾಕ್ಟರ್ ರಂಗನಾಥ್. ಎನಿವೇಸ್ ಎನ್ನುತ್ತಾ ವಿಶಾಖ ಬಳಿಗೆ ಬಂದಿದ್ದರು ರಂಗನಾಥ್. ಹಾಯ್ ಮೈ ಪ್ರಿಟಿ ಡಾಲ್, ಐ ಆಮ್ ಡಾಕ್ಟರ್ ರಂಗನಾಥ್, ನೈಸ್ ಟು ಮೀಟ್ ಯು ಮೈ ಡಿಯರ್ ಎಂದಿದ್ದರು. ಅವಳಿಗೆ ಏನು ಮಾಡಬೇಕು ಎಂದೇ ಅರ್ಥವಾಗಲಿಲ್ಲ. ಎದ್ದು ನಿಂತು ಕೈ ಮುಗಿದಿದ್ದಳು. ನಮಸ್ಕಾರ ರೀ ಎಂದಿದ್ದಳು ಸಣ್ಣದಾಗಿ. ವಾಟ್ ಈಸ್ ಯುವರ್ ನೇಮ್? ಏನು ನಿನ್ನ ಹೆಸರು ಎಂದಿದ್ದರು. ಅವರಿಗೆ ಯಾಕೋ ಅವಳು ತುಂಬ ಹಿಡಿಸಿದ್ದಳು. ಮುಗ್ಧ ಹುಡುಗಿಯಂತೆ ಕಂಡಿದ್ದಳು ಮೊದಲ ನೋಟದಲ್ಲೇ. ಅದಕ್ಕೆ ವಿಚಾರಿಸುತ್ತಿದ್ದರು. ನನ್ನ ಹೆಸರು ವಿಶಾಖ ರೀ ಎಂದಿದ್ದಳು ನಿಧಾನವಾಗಿ. ವಿಶಾಖ, ಬ್ಯೂಟಿಫುಲ್ ನೇಮ್, ನಿನ್ನ ಹಾಗೆ ಎಂದವರು ತಿರುಗಿ ವಿಧಾನ್ ಬಳಿ ಬಂದಿದ್ದರು. ಸರಿ ಮೈ ಡಿಯರ್ ಯಂಗ್ ಬಾಯ್, ನಾನೇನು ಬರ್ತೀನಿ,
ನಿಮ್ಮ ಅಪ್ಪಾಜಿಗೆ ಇನ್ನೇನು ಎಚ್ಚರ ಆಗ್ಬೋದು. ನಾನು ಹೇಳಿದ ನೆನಪಿದೆ ತಾನೇ? ನಾಳೆ ಒಂದ್ಸಲ ಅವನನ್ನು ನಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರೋದು ಮರಿಬೇಡ ಎನ್ನುತ್ತಾ ಹೊರಬಂದು ತನ್ನ ಕಾರ್ ಏರಿದವರು ಅವನತ್ತ ಮತ್ತೆ ತಿರುಗಿ ಅಂದಂಗೆ, ಅಲ್ಲಿದೆಯಲ್ಲ ಪ್ರಿಟಿ ಡಾಲ್, ಶೀ ಈಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಇನ್ನೋಸೆಂಟ್ ಆಲ್ಸೋ ಎಂದು ಕಣ್ಣು ಮಿಟುಕಿಸಿದವರೇ ನಡೆದು ಬಿಟ್ಟಿದ್ದರು ರಂಗನಾಥ್. ನಗು ಮೂಡಿತು ವಿಧಾನ್ ಮುಖದ ಮೇಲೆ. ಒಳಗಡೆ ಹೋಗಲು ಹೆಜ್ಜೆ ಇಟ್ಟಿದ್ದ. ಜೇಬಲ್ಲಿ ಇರುವ ಅವನ ಫೋನ್ ಬಡಿದುಕೊಂಡಿತ್ತು. ಎತ್ತಿ ಕಿವಿಗಿರಿಸಿದ್ದ ವಿಧಾನ್. ಹಲೋ, ಮೇಜರ್ ವಿಧಾನ್ ಹಿಯರ್ ಎಂದಿದ್ದ ಗಂಭೀರವಾಗಿ. ಅತ್ತ ಇರುವವರಿಗೆ ಮಾತನಾಡಲು ಭಯವಾಯಿತು. ಹಲೋ, ಹೂ ಆರ್ ಯು, ಸ್ಪೀಕ್ ಅಪ್ ಎಂದಿದ್ದ ಜೋರಾಗಿ. ಹಲೋ ಎಂದಿತ್ತು ಅತ್ತ ಇರುವ ವ್ಯಕ್ತಿ. ಧ್ವನಿಯ ಗುರುತು ಹತ್ತಿತ್ತು ವಿಧಾನ್ಗೆ. ಕೈ ಜಾರುತ್ತಿದ್ದ ತನ್ನ ಫೋನನ್ನು ಗಟ್ಟಿಯಾಗಿ ಹಿಡಿದಿದ್ದ. ಮುಖ ಕೋಪದಿಂದ ಕೆಂಪಗಾಗಿ ಬಿಟ್ಟಿತ್ತು. ಅಣೋ ಇದೇನು ಹಿಂಗೆ ಗರ ಬಡ್ದವ್ರಂಗೆ ನಿಂತ್ಬಿಟ್ಟಿರಿ, ನಡಿ ಒಳಿಕ್ಕೆ. ಅಣ್ಣ ಮಿಸ್ ಕಾಡ್ತಾ ಅವ್ರೆ, ಎಚ್ಚರ ಬಂದದೇನೋ, ಅಜ್ಜಮ್ಮ ನಿನ್ನ ಕರ್ಕಬಾ ಅಂತು, ಆಮ್ಯಾಕೆ ಊಟ ಮಾಡ್ಬೋದು, ಬಾ ಎನ್ನುತ್ತಾ ಬಂದು ಅವನನ್ನು ಎಚ್ಚರಿಸಿದ್ದ ಗೋಪಿ. ಅತ್ತಲಿದ ವ್ಯಕ್ತಿಗೆ ಯಾವುದೇ ರೆಸ್ಪಾನ್ಸ್ ನೀಡದೆ ಕಾಲ್ ಕಟ್ ಮಾಡಿಬಿಟ್ಟಿದ್ದ ವಿಧಾನ್. ಅವನು ಅವನಾಗಿರಲಿಲ್ಲ ಈಗ. ಆದರೂ ಕರ್ತವ್ಯದ ಕರೆಗೆ ಹೋಗುತ್ತಿದ್ದ ಅವನು. ಈಗ ತನಗೆ ಎಲ್ಲದಕ್ಕಿಂತ ಮುಖ್ಯ ತನ್ನ ಅಪ್ಪಾಜಿ, ಅವರ ಆರೋಗ್ಯ. ಈಗ ತಾನು ತಾಳ್ಮೆಗೆಟ್ಟರೆ ಕಷ್ಟ ಎಂದು ತನ್ನನ್ನು ತಾನೇ ಸಮಾಧಾನ ಮಾಡಿಕೊಂಡು ತಲೆ ಕೊಡುವಿ ಒಳೆ ನಡೆದಿದ್ದ ಗೋಪಿಯ ಹಿಂದೆ ಕಾರ್ಯಪ್ಪನವರು ಮಿಸುಕಾಡುತ್ತಿದ್ದರು. ಏನು ಸಂಕಟವೋ ಮುಖ ಹಿಂಡುತ್ತಿದ್ದರು. ಮಗ ಇಲ್ಲೋಡು, ಏನಾಗ್ತಾ ಇದೆ, ಎಚ್ಚರ ಮಾಡ್ಕೋ ಎನ್ನುತ್ತಾ ಅವರ ಸನಿಹವೇ ಕುಳಿತು ಸಂಕಟ ಪಡುತ್ತಿದ್ದರು ಭವಾನಮ್ಮ. ವಿಶಾಖ ಅವರ ಭುಜದ ಸುತ್ತ ಕೈ ಬಳಸಿ ಹಿಡಿದುಕೊಂಡಿದ್ದಳು. ಅಜ್ಜಿ, ಏನಾಗಂಗಿಲ್ಲ ಅಪ್ಪ, ಅವ್ರಿಗ ಎಚ್ಚರ ಬರಾಕತ್ತದಲ್ಲ, ಎಲ್ಲ ಸರಿ ಹೋಗ್ತದ, ನೀವು ಸಮಾಧಾನ ಮಾಡ್ಕೋರಿ ಎನ್ನುತ್ತಾ ಭವಾನಮ್ಮನವರನ್ನು ಸಮಾಧಾನ ಮಾಡುತ್ತಿದ್ದಳು. ವಿಧು ಎನ್ನುತ್ತಿದ್ದರು ಕಾರ್ಯಪ್ಪನವರು ಅರೆಬರೆ ಎಚ್ಚರದಿಂದ. ಮಗ ಬರ್ತಾನೆ ದೊರೆ, ಇರು, ಹೊರಗಡೆ ಇದ್ದಾನೆ ಎಂದು ಅವರ ತಲೆ ಸವರಿದರು ಭವಾನಮ್ಮ. ಅಷ್ಟರಲ್ಲಿ ವಿಧಾನ್ ಕೂಡ ಬಂದಿದ್ದ ಅಲ್ಲಿಗೆ. ನಿಧಾನಕ್ಕೆ ಅವರತ್ತ ನಡೆದಿದ್ದ. ನೋಡು ಮಗ, ವಿಧು ಬಂದಿದ್ದಾನೆ, ಕಣ್ಬಿಡು ಎಂದಿದ್ದರು ಭವಾನಮ್ಮ. ವಿಧು ಎನ್ನುತ್ತಾ ಕಣ್ಣು ತೆರೆದಿದ್ದರು ಕಾರ್ಯಪ್ಪನವರು. ಅವರ ಸಮೀಪ ಬಂದು ಅವರ ಕೈ ಹಿಡಿದಿದ್ದ. ಅವನನ್ನೇ ದಿಟ್ಟಿಸುತ್ತಿದ್ದರು. ಕಣ್ಣು ತುಂಬಿ ಬರುತ್ತಿತ್ತು ಅವರಿಗೆ. ಮುದುಕಮ್ಮ, ಹೇಳು ನಿನ್ನ ಮಗಂಗೆ, ಜ್ವರ ಬಂದಿದೆ ಅವರಿಗೆ, ಹೀಗೆಲ್ಲ ಹತ್ರೆ ಮತ್ತೆ ಜಾಸ್ತಿ ಆಗಲ್ವಾ ಜ್ವರ? ನಾವೆಲ್ಲ ಊಟನೂ ಮಾಡ್ದಂಗೆ ಇಲ್ಲಿ ಕೂತಿರೋದು ಇವರಿಗೆ ಜಾಸ್ತಿ ಆಗಲಿ ಜ್ವರ ಅಂತನಾ ಎಂದಿದ್ದ. ಅವರ ಜೊತೆ ನೇರವಾಗಿ ಮಾತನಾಡದೆ ತನ್ನ ಮುದುಕಮ್ಮನ ಹತ್ತಿರ ಹೇಳಿದಂತೆ ಮಾಡಿ ತನ್ನ ಅಪ್ಪಾಜಿಗೆ ಹೇಳಿದ್ದ. ಅವರಿಗೆ ಅಷ್ಟಕ್ಕೆ ಸಮಾಧಾನವಾಗಿತ್ತು. ಮತ್ತೆ ಕಣ್ಣು ಮುಚ್ಚಿಕೊಂಡರು ಅವರು. ಜ್ವರಕ್ಕೆ ಸುಸ್ತಾಗಿ ಬಿಟ್ಟಿದ್ದರು. ಅವನ ಕೈ ಬಿಡಲು ಇಷ್ಟವಿರದಂತೆ ಗಟ್ಟಿಯಾಗಿ ಹಿಡಿದುಕೊಂಡಿದ್ದರು. ಅವನು ಅಲ್ಲಿಯೇ ಕುಳಿತುಕೊಂಡ. ಅವನಿಗೂ ಅವರನ್ನು ಒಂಟಿಯಾಗಿ ಬಿಡಲು ಇಷ್ಟವಿರಲಿಲ್ಲ. ವಿಶಾಖ ಅಜ್ಜಿಯನ್ನು ಹಿಡಿದುಕೊಂಡು ಅಲ್ಲಿಯೇ ಕುಳಿತುಕೊಂಡಿದ್ದಳು, ಅಲ್ಲಿಯ ವಿದ್ಯಮಾನಗಳನ್ನೆಲ್ಲ ನೋಡುತ್ತಾ. ವಿಧಾನಿ ಇಷ್ಟೊಂದು ಭಾವಕನಾಗಿರುವುದನ್ನು ಅವಳು ಬಂದಾಗಿನಿಂದಲೂ ಒಮ್ಮೆಯೂ ನೋಡಿರಲಿಲ್ಲ. ಆಶ್ಚರ್ಯವಾಗಿತ್ತು ಅವಳಿಗೆ. ಅವನನ್ನು ನೋಡಿ ಪಾಪ ಎಂದು ಎನ್ನಿಸಿತು. ಈ ಮನುಷ್ಯ ಹಿಂಗಿರೋದನ್ನು ನೋಡಿದ್ದಿಲ್ಲ ಬಂದಾಗ್ಲಿಂದ. ಪಾಪ, ಭಾಳ ನೋವು ಮಾಡ್ಕೊಂಡಾರ. ಇರವಲ್ದ್ಯಾಕ, ಹೆತ್ತ ಅಪ್ಪ ಅಲ್ಲೇನ, ದುಃಖ ಆಗಾಕೆ ಬೇಕಲ್ಲ. ಆದರೂ ಅವರು ಎದಕ್ಕೆ ಅವರ ಅಪ್ಪ ಅವರ ಜೊತೆನಾಗ ಮಾತಾಡಂಗಿಲ್ಲ? ಮನ್ಸಾಗ ಅಷ್ಟೊಂದು ಪ್ರೀತಿ ಇಟ್ಕೊಂಡು ಎದಕ್ಕೆ ಹಿಂಗಿದಾರ ಏನೋ ನನಗೆ ಅರ್ಥನೇ ಆಗವಲ್ದು ಎಂದುಕೊಳ್ಳುತ್ತಾ ಕುಳಿತುಕೊಂಡಿದ್ದಳು. ಅಣ್ಣ ಮಲ್ಗವ್ರಲ್ಲ, ಬನ್ನಿ, ಟೈಮ್ ಆಗೈತೆ, ಊಟ ಮಾಡಿ ಬನ್ನಿ. ಅಜ್ಜಮ್ಮ, ನಿಮಗೂ ಹಸುವಾಗಿರುತ್ತೆ. ಅಕ್ಕ ಬನ್ನಿ, ಮತ್ತೆ ಅಜ್ಜಮ್ಮನ ಕರ್ಕ ಬನ್ನಿ ಎಂದಿದ್ದ ಗೋಪಿ. ಅಲ್ಲಿ ಯಾರಿಗೂ ಊಟ ಮಾಡುವ ಮನಸ್ಸೇ ಇರಲಿಲ್ಲ. ಆದರೂ ಹೊಟ್ಟೆ ಅನ್ನೋದು ಒಂದಿದೆಯಲ್ಲ, ಅದು ಕೇಳಬೇಕಲ್ಲ. ಯಾರಿಗೆ ಏನೇ ಆಗಲಿ, ಯಾರು ಹೇಗೇ ಇರಲಿ, ಹೊಟ್ಟೆ ನಮಗೆ ಅದರ ಇರುವನ್ನು ಅದರ ಟೈಮ್ಗೆ ತೋರಿಸುತ್ತೆ. ಆಗ ಅದರ ಕರೆಗೆ ನಾವು ಓಗೊಡಲೇಬೇಕು. ಆಫ್ಟರ್ ಆಲ್ ನಾವು ಎಲ್ಲರೂ ಮಾಡೋದು ಹೊಟ್ಟೆಗಾಗಿಯೇ ಅಲ್ವೇ? ನಿಧಾನವಾಗಿ ತನ್ನ ಕೈಯನ್ನು ಅವರ ಕೈಯಿಂದ ಬಿಡಿಸಿಕೊಂಡು ಅವರ ತಲೆ ಸವರಿ ಎದ್ದು ನಿಂತಿದ್ದ ವಿಧಾನ್. ಅಜ್ಜಿ ಹೇಳ್ರಿ, ನಿಮಗೆ ಕರ್ಕೊಂಡು ಹೋಗ್ತೀನಂತ ಎಂದು ಅವರನ್ನು ನಿಧಾನವಾಗಿ ಎಬ್ಬಿಸಿದ್ದಳು ವಿಶಾಖ. ಎಲ್ಲರೂ ಡೈನಿಂಗ್ ಹಾಲ್ನತ್ತ ನಡೆದಿದ್ದರು. ಅಂತೂ ಇವರ ನಾಟಕ ಮುಗೀತಲ್ಲ ಎಂದುಕೊಂಡು ಅಮ್ಮ ಮಗಳು ಸಮಾಧಾನದ ಉಸಿರು ಬಿಟ್ಟು ಇಬ್ಬರೂ ಅವರ ಹಿಂದೆಯೇ ನಡೆದಿದ್ದರು. ಏನೋ ಊಟದ ಶಾಸ್ತ್ರ ಮಾಡಿ ಎದ್ದಿದ್ದರು ಎಲ್ಲರೂ. ಯಾರಿಗೂ ಮನಸ್ಸು ಸರಿಯಿರಲಿಲ್ಲ, ಅಮ್ಮ ಮಗಳು ಇಬ್ಬರನ್ನು ಬಿಟ್ಟು. ಅಜ್ಜಿ, ಅದು ನಿಧಾನವಾಗಿ ಏನೋ ಹೇಳಲು ಹೊರಟಳು ವಿಶಾಖ. ವಿಧಾನ ದೃಷ್ಟಿ ಈಗ ಅವಳತ್ತ ಹೊರಟಿತು. ಪ್ರಶ್ನಾರ್ಥಕವಾಗಿ ನೋಡಿದ್ದ. ಅವನತ್ತ ತನ್ನ ದೃಷ್ಟಿ ಹರಿಸದೆ ಅಜ್ಜಿಯನ್ನೇ ನೋಡುತ್ತಿತ್ತು ಹುಡುಗಿ. ಹೇಳು ಪುಟ್ಟಮ್ಮ, ಅದೇನೋ ಹೇಳಬೇಕು ಅಂತಿದ್ದಲ್ಲ ಎಂದರು ಭವಾನಮ್ಮ.
ಅದು ಮತ್ತು ಅಪ್ಪ ಅವರು ಎದ್ಮ್ಯಾಲ ಅವ್ರಿಗೆ ಗಂಜಿ ಕುಡಿಸಿ ಮಾತ್ರೆ ನುಂಗಿಸ್ಬೇಕಲ್ಲ, ನಾನು ಅವ್ರಿಗೆ ರವಿ ಗಂಜಿ ಮಾಡೋದೇನ್ರಿ ಎಂದಿದ್ದಳು ನಿಧಾನವಾಗಿ. ಕೇಳುತ್ತಿದ್ದ ವಿಧಾನ್ಗೆ ಎಷ್ಟು ಸಮಾಧಾನವಾಯಿತು ಎಂದರೆ ಅವಳ ಮೇಲಿನ ತನ್ನ ನೋಟವನ್ನು ಸರಿಸುವುದು ಇಷ್ಟವೇ ಆಗಲಿಲ್ಲ ಅವನಿಗೆ. ಅಂತೂ ನಮ್ಮ ಮನೆಗೆ, ಮನೆಯವರಿಗೆ, ಮುಖ್ಯವಾಗಿ ಮುದುಕಮ್ಮಂಗೆ ಹೊಂದಿಕೊಂಡು ಹೋಗೋ ಹುಡುಗಿ ಸಿಕ್ಕಿದಳು, ಬಂದಿದ್ದಾಳಲ್ಲ ಎಂದು ನಿಶ್ಚಿಂತೆಯಿಂದ ಇದ್ದವನಿಗೆ ಈ ಹುಡುಗಿ ಅದಕ್ಕೂ ಮೀರಿ ಒಂದು ಹೆಜ್ಜೆ ಮುಂದೆ ಹೋಗಿ ತಮ್ಮ ಮನೆಯವಳೇ ಏನೋ ಇವಳು ಎನ್ನುವ ಭಾವನೆಯನ್ನು ಮೂಡಿಸಿದ್ದಳು ಎಂದು. ಮನೆಯವರು? ಹಾಂ, ಯಾವ ಮನೆಯವರು? ಗೋಪಿಯನ್ನು ಹೊರತುಪಡಿಸಿದರೆ ಈ ಹುಡುಗಿಯೊಬ್ಬಳೇ ಇದು ತನ್ನ ಮನೆಯೇ ಎಂದುಕೊಂಡಿರುವುದು ಅಷ್ಟೇ. ಉಳಿದ ಇಬ್ಬರು ಮನೆಯವರೇ ಆದರೂ ಮನೆಯವರಾಗಿ ಉಳಿಯಲಿಲ್ಲ. ಮನೆಯವರ ಕಷ್ಟ ಸುಖಕ್ಕೆ ಆಗದಿದ್ದ ಮೇಲೆ ಅವರೆಂಥ ನಮ್ಮವರು? ಎಲ್ಲ ಭ್ರಮೆ ನಮ್ಮದು. ನಮ್ಮ ಮನೆಯವರು ರಕ್ತ ಸಂಬಂಧದವರು ಮಾತ್ರ ನಮ್ಮವರಲ್ಲ. ನಮ್ಮ ಕಷ್ಟ ಸುಖದಲ್ಲಿ ನಮ್ಮ ಜೊತೆಗಿದ್ದು ಮಾನಸಿಕವಾಗಿ ನಮಗೆ ಧೈರ್ಯ ತುಂಬುತ್ತಾರಲ್ಲ, ಅವರು ಹೊರಗಿನವರಾದರೂ ಅವರೇ ನಮ್ಮ ನಿಜವಾದ ಬಂಧುಗಳು. ಈ ಹುಡುಗಿ ನಿಜವಾಗಿ ನಮ್ಮ ಯಾವುದೋ ಜನ್ಮದ ಬಂಧುವೇ ಇರಬೇಕು ಎಂದುಕೊಳ್ಳುತ್ತಾ ಬಾಕಿಯಾಗಿ ಬಿಟ್ಟಿದ್ದ ವಿಧಾನ್. ಭವಾನಮ್ಮನವರಿಗೆ ಕಣ್ಣು ತುಂಬಿ ಬಂತು ಅವಳ ಮಾತಿನಿಂದ. ಅಯ್ಯೋ ನನ್ನ ಕಂದ, ನನಗೂ ಇದೆಲ್ಲ ಹೊಳ್ದೇ ಇರಲಿಲ್ಲ ಕಣೋ. ವಯಸ್ಸಾಯ್ತಲ್ಲ, ಹೋಗು ಹೋಗು ಪುಟ್ಟ, ಅದೇನೋ ಮಾಡ್ತೀನಿ ಅಂದಲ್ಲ, ಮಾಡು. ಅದ್ಯಾವ ಜನ್ಮದ ನಂಟೋ ನಮ್ಮದು. ಬಂದು 4 ದಿನಕ್ಕೆ ನಮ್ಮ ಮನೆಯವಳೇ ಆಗ್ಬಿಟ್ಟಿದೀಯಾ ನೀನು. ಮನೆಯವಳೇನು, ಮನೆಯವರಿಗಿಂತ ಜಾಸ್ತಿನೇ ನೀನು ನಮ್ಮ ಪಾಲಿಗೆ ಎಂದು ಅಲ್ಲೇ ಇದ್ದ ತನ್ನ ಮಗಳತ್ತ ಕೋಪದಿಂದ ನೋಡಿದ್ದರು. ಕೆಲವರು ಹೆಸರಿಗೆ ಮಾತ್ರ ಮನೆಯವರಾಗಿರ್ತಾರೆ, ಒಂದು ಕಷ್ಟಕ್ಕಿಲ್ಲ ಸುಖಕ್ಕಿಲ್ಲ ಅಂಥೋರಿರ್ತಾರೆ ನಮ್ಮ ಗ್ರಾಚಾರಕ್ಕೆ ಎಂದಿದ್ದರು ಭವಾನಮ್ಮ. ಸುಖಕ್ಕೆ ಯಾಕಿಲ್ಲ ಮುದುಕಮ್ಮ, ಕಷ್ಟಕ್ಕೆ ಇರಲ್ಲ ಅಷ್ಟೇ. ಸುಖ ಇದ್ದಿದ್ದಕ್ಕೆ ಅಲ್ವಾ ಅವರು ಮನೇಲಿರೋದು, ಇಲ್ದಿದ್ರೆ ಯಾವತ್ತೋ ಜೂಟ್ ಅಂದಿರೋರು. ಒಳ್ಳೆ ಕಥೆ ನಿಂದು ಮುದುಕಮ್ಮ, ಅರ್ಥನೇ ಮಾಡ್ಕೊಂಡಿಲ್ಲ ನೀನು ಈ ಮನೆ ಜನಗಳನ್ನು ಎಂದು ಸೊಟ್ಟ ನಗು ನಕ್ಕಿದ್ದ ವಿಧಾನ್. ಏ ಹುಡುಗಿ, ಅದೇನೋ ಮಾಡ್ತೀನಿ ಅಂದಲ್ಲ, ಮಾಡು ಹೋಗು. ಅವಳನ್ನೇ ದಿಟ್ಟಿಸಿದ. ಯಾರು ಹೆಂಗಾದರೂ ಹಾಳಾಗಲಿ, ಮೊದಲು ಅವರು ಹುಷಾರಾಗಲಿ ಎಂದು ಅಲ್ಲಿಂದ ಎದ್ದಿದ್ದ ಅವನು. ಸರಿ ನಡೀರಿ ಅಕ್ಕ, ನೀವಿರೋಷ್ಟೊತ್ತಿಗೆ ಎಷ್ಟೋ ಸಮಾಧಾನ ನನಗೆ ಅಕ್ಕ. ಇಲ್ಲಾಂದರೆ ಶಾನೆ ಕಷ್ಟ ಆಗಿಬಿಟ್ಟಿರೋದು ಅಣ್ಣನ ನೋಡ್ಕೊಳ್ಳೋದು. ಅಜ್ಜಮ್ಮಂಗೆ ಆಯ್ತಿರಲಿಲ್ಲ. ಅಣ್ಣ ನಾನು ಗಾಬರಿನಾಗಿ ಏನು ಮಾಡೋಕ್ಕೂ ತೋಚ್ದಂಗೆ ಇದ್ಬಿಡೋವು. ಇವರು ಅವರೆಲ್ಲ ಅಮ್ಮ ಮಗಳು, 3 ಕಾಸಿಗೂ ಪ್ರಯೋಜನಕ್ಕಿಲ್ಲ. ಪರಿಸ್ಥಿತಿ ಶಾನೆ ಹದಗೆಟ್ಟೋಗ್ಬಿಟ್ಟಿರೋದು ನಮ್ಮದು ಕಣಕೋ ಎಂದು ಅಡುಗೆ ಮನೆಯ ಕಡೆ ಹೋಗುತ್ತಿದ್ದ ಗೋಪಿ. ಅವನ ಹಿಂದೆಯೇ ನಡೆದಳು. ಅವನ ಮಾತಿಗೆ ಸುಮ್ಮನೆ ನಕ್ಕು. ಅವಳನ್ನೇ ಅವನಿಗೆ ಅರಿವಿಲ್ಲದೆಯೇ ದಿಟ್ಟಿಸುತ್ತಿದ್ದ ವಿಧಾನ್. ಗೋಪಿಯ ಮಾತಿಗೆ ಬದಲು ಹೇಳದೆ ಸುಮ್ಮನೆ ನಕ್ಕಿದ್ದ ಅವಳ ಮುಗ್ಧ ನಗುವನ್ನು ನೋಡಿ ಅಂದುಕೊಂಡಿದ್ದ. ಹುಡುಗಿ ತನ್ನ ಮಾತನ್ನೆಲ್ಲ ಬರೀ ತನ್ನ ಕಣ್ಣುಗಳಿಂದ ಮತ್ತು ನಗುವಿನಿಂದಲೇ ಹೇಳ್ತಾಳೆ. ಮಾತಿನ ಅವಶ್ಯಕತೆಯೇ ಇಲ್ಲ ಇವಳಿಗೆ. ತನ್ನ ಕೂದಲನ್ನು ಮೇಲೇರಿಸಿ ತಲೆ ಕೊಡುವಿ ಮುದುಕಮ್ಮನನ್ನು ನೋಡಿದ ವಿಧಾನ್. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಹಾಗೆ ಮಧ್ಯ ಮಧ್ಯ ನಾನು ನೋಡಿರೋ ಊರ್ದು ಆಮೇಲೆ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ನಿಮಗೆ ಹೇಳ್ತೀನಿ. ಪ್ಲೀಸ್ ಅದನ್ನು ಎಲ್ಲ ನೋಡಿ ಕೇಳಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ.